ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಿರುವನಂತಪುರ ಆಲಪ್ಪುಳ ಕಾಸರಗೋಡು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅನ್ನು ಮಂಗಳೂರಿಗೆ ವಿಸ್ತರಿಸುವಿಕೆ ಪರಿಹರಿಸಲು ಸಾಧ್ಯವಾಗುವುದು ಮಲಬಾರ್ನಲ್ಲಿರುವ ರೈಲು ಸಮಸ್ಯೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಧ್ವಜ ದಿನ ಆಚರಣೆ 14ನೇ ರಾಜ್ಯ ಸಮ್ಮೇಳನದ ಮುನ್ನೋಡಿಯಾಗಿ ಧ್ವಜ ದಿನ ಆಚರಿಸಿರುವುದು. ಕಾಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ, ಹಲವಾರು ಮಂದಿ ಭಕ್ತರ ಆಗಮನ. ಶಿಕ್ಷಕ ಹಾಗೂ ಸಾಹಿತಿ ಕೆಪಿಎಸ್ ವಿದ್ಯಾನಗರರವರ ಕಥಾ ಸಂಕಲನ ಡೆಮ್ನೇಷಿಯಾ ಪುಸ್ತಕದ ಬಿಡುಗಡೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಕುಟುಂಬ ಸಂಗಮ, ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆವಿ ರಾಜ್ನವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ತಿರುವನಂತಪುರ ಆಲಪ್ಪುಳ ಕಾಸರಗೋಡು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅನ್ನು ಮಂಗಳೂರಿಗೆ ವಿಸ್ತರಿಸುವಾಗ ಮಲಬಾರ್ನಲ್ಲಿನ ರೈಲು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುವುದು. ಕಾಸರಗೋಡು ನಿಲ್ದಾಣದಲ್ಲಿ ಖಾಲಿ ಇರುವ ಪ್ಲಾಟ್ಫಾರ್ಮ್ ಅನ್ನು ಉಪಯೋಗವಾಗುವಂತೆ ಮಾಡಿ ಕಲ್ಲಿಕೋಟೆ ಕಾಸರಗೋಡು ವಿಭಾಗದಲ್ಲಿನ ಹೆಚ್ಚಿನ ರೈಲುಗಳು ತಲುಪುವಂತೆ ಮಾಡಬಹುದು. ಮಂಗಳೂರಿಗೆ ವಿಸ್ತರಿಸಿದ ವಂದೇ ಭಾರತ್ ಪ್ರಸ್ತುತ ಕಾಸರಗೋಡಿನ 3ನೇ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸುವುದು. ಇದು ಮಂಗಳೂರಿಗೆ ವಿಸ್ತರಿಸುವಾಗ ಕಣ್ಣೂರಿನಲ್ಲಿ ಪ್ರಯಾಣ ಕೊನೆಗೊಳ್ಳುವ ರೈಲನ್ನು ಕಾಸರಗೋಡಿಗೆ ವಿಸ್ತರಿಸಲು ಸಾಧ್ಯವಾಗುವುದು. ಕಣ್ಣೂರಿನಲ್ಲಿ ನಿಲ್ಲುವ ಎಕ್ಸಿಕ್ಯೂಟಿವ್ ಎಕ್ಸ್‌ಪ್ರೆಸ್ ಮತ್ತು ಕೊಯಮತ್ತೂರು ಎಕ್ಸ್‌ಪ್ರೆಸ್ ಅನ್ನು ಕೂಡ ಕಾಸರಗೋಡಿಗೆ ವಿಸ್ತರಿಸಲು ಸಾಧ್ಯವಾಗುವುದು. ಈ ಮಾರ್ಗದಲ್ಲಿ ಕಣ್ಣೂರಿನಲ್ಲಿ ಲೈನ್ ಖಾಲಿಯಾದಾಗ ಕಲ್ಲಿಕೋಟೆಯಲ್ಲಿ ಕೊನೆಗೊಳ್ಳುವ ಶೋರ್ನೂರ್ ಕಲ್ಲಿಕೋಟೆ ಎಕ್ಸ್‌ಪ್ರೆಸ್ ಅನ್ನು ಕಣ್ಣೂರಿಗೆ ವಿಸ್ತರಿಸಬಹುದು. ನೇತ್ರಾವತಿ ಎಕ್ಸ್‌ಪ್ರೆಸ್ ಆಗಿದೆ ಉತ್ತರಕ್ಕೆ ಇರುವ ಕೊನೆಯ ರೈಲು. ರಾತ್ರಿ 7:25ಕ್ಕೆ ಕಣ್ಣೂರು ತಲುಪುತ್ತದೆ. ನಂತರ ಕಾಸರಗೋಡಿಗೆ ಪ್ರತಿನಿತ್ಯ ರೈಲು ಬರಲು ಮುಂಜಾನೆ 2:30ಕ್ಕೆ ಚೆನ್ನೈ ಮಂಗಳೂರು ವೆಸ್ಟ್ ಕೋಸ್ಟ್ ಎಕ್ಸ್‌ಪ್ರೆಸ್ ಬರುವವರೆಗೆ ಕಣ್ಣೂರಿನಲ್ಲಿ ಕಾಯಬೇಕು. ಈ 8 ಗಂಟೆ ಸಮಯದಲ್ಲಿ ಕನ್ನಪುರಂ, ಪಳೆಯಂಗಡಿ, ಪಾಯನೂರು ಸ್ಥಳೀಯರು ಹಾಗೂ ಕಾಸರಗೋಡು ಭಾಗದ ಜನರು ಅನುಭವಿಸುತ್ತಿರುವ ಪ್ರಯಾಣದ ತೊಂದರೆ ಸಣ್ಣದಲ್ಲ. ಕಣ್ಣೂರಿನಲ್ಲಿ ಪ್ರಯಾಣವನ್ನು ಕೊನೆಗೊಳಿಸುವುದು 8 ರೈಲುಗಳಾಗಿವೆ. ರಾತ್ರಿ 8:30ಕ್ಕೆ ಕಣ್ಣೂರಿಗೆ ತಲುಪುವ ಕೊಯಮತ್ತೂರು ಕಣ್ಣೂರು ಎಕ್ಸ್‌ಪ್ರೆಸ್ ಮತ್ತು ಮರುದಿನ ಬೆಳಗ್ಗೆ 6 ಗಂಟೆಗೆ ಆಗಿದೆ ಕಣ್ಣೂರಿನಿಂದ ಹೊರಡುವುದು. ಇದನ್ನು ಕಾಸರಗೋಡಿಗೆ ವಿಸ್ತರಿಸಿದರೆ ಕಾಸರಗೋಡಿನಿಂದ 4:30ಕ್ಕೆ ಹೊರಡಬಹುದು. ಆಲಪ್ಪುಳ ಕಣ್ಣೂರು ಎಕ್ಸಿಕ್ಯೂಟಿವ್ ರಾತ್ರಿ 11 ಗಂಟೆಗೆ ಕಣ್ಣೂರು ತಲುಪುತ್ತದೆ. ಬೆಳಗ್ಗೆ 5:10ಕ್ಕೆ ಕಣ್ಣೂರಿನಿಂದ ಹೊರಡುವುದು. ಇದನ್ನು ಕಾಸರಗೋಡಿಗೆ ವಿಸ್ತರಿಸಿದರೆ ಕಾಸರಗೋಡಿನಿಂದ ಪ್ರಯಾಣವನ್ನು ಪ್ರಾರಂಭಿಸುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬಹುದು. ಕಲ್ಲಿಕೋಟೆ ಎಕ್ಸ್‌ಪ್ರೆಸ್ ಅನ್ನು ಸಮಯ ನಿಗದಿಪಡಿಸಿ ಕಣ್ಣೂರಿನವರೆಗೆ ಓಡಿಸಿದರೆ ಕಣ್ಣೂರಿನಲ್ಲಿ ಖಾಲಿ ಇರುವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸಬಹುದು. ಎಕ್ಸಿಕ್ಯೂಟಿವ್ ಮೊದಲೇ ತಲುಪಿದರೆ ಈ ರೈಲ್ಗೆ ಕಾಸರಗೋಡಿನಲ್ಲಿರುವ ಪ್ರಯಾಣಿಕರು ಹತ್ತಬಹುದು. ಕೊಯಮತ್ತೂರು ಕಣ್ಣೂರು ಎಕ್ಸ್‌ಪ್ರೆಸ್ ಅನ್ನು ಕಾಸರಗೋಡಿಗೆ ವಿಸ್ತರಿಸಿದರೆ ಕಲ್ಲಿಕೋಟೆ ಕಣ್ಣೂರು ವಿಭಾಗದಲ್ಲಿ ಶೋರ್ನೂರು ಕಣ್ಣೂರು ಎಕ್ಸ್‌ಪ್ರೆಸ್ ಉಪಯೋಗವಾಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಧ್ವಜ ದಿನವನ್ನು ಆಚರಿಸಲಾಯಿತು. ಮಾರ್ಚ್ 2, 3, 4ರಂದು ನಡೆಯಲಿರುವ 14ನೇ ರಾಜ್ಯ ಸಮ್ಮೇಳನದ ಮುನ್ನೋಡಿಯಾಗಿ ಧ್ವಜ ದಿನ ಆಚರಿಸಿರುವುದು. ಉದುಮಾ ಜಿಲ್ಲಾ ಕಚೇರಿ ಎದುರು ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. മാർച്ച് 1-ാം തീയതി കാസർഗോഡ് നമ്മുടെ മുൻ പ്രസിഡന്റ് NH അൻവറുടെ ഭവനത്തിൽ നിന്നും കൊടിമര ജാഥ ആരംഭിച്ച് അന്ന് തന്നെ സമ്മേളന നഗരിയായ കോഴിക്കോടേക്ക് വരികയാണ്. അന്ന് തന്നെ മലപ്പുറത്തു നിന്നുള്ള ജാഥയും പതാകയേന്തിയ ജാഥയും ಸಮ್ಮೇಳನ ನಗರಿಯಲ್ಲಿ ಎತ್ತಿಯಾಳು. ಜೊತೆ ಕಾರ್ಯದರ್ಶಿ ಸುನಿಲ್ ಕುಮಾರ್ ಕೆ ಸ್ವಾಗತಿಸಿದರು. ಕೆಸಿಸಿಎಲ್ ನಿರ್ದೇಶಕ ಅಬ್ದುಲ್ಲಾ ಕುಂಜಿ, ಎಂಆರ್ ಅಜಯನ್, ಪಾರ್ಥಸಾರಥಿ, ಮುರಳೀಧರನ್ ಉಪಸ್ಥಿತರಿದ್ದರು. ಕಾಸರಗೋಡು ವಲಯ ಕೇಂದ್ರವಾದ ಕೆಸಿಎನ್ ಕಚೇರಿ ಎದುರು ವಲಯ ಅಧ್ಯಕ್ಷ ಕೆ ದಿವಾಕರ ಧ್ವಜಾರೋಹಣ ನೆರವೇರಿಸಿದರು. ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನವು ಮಾರ್ಚ್ 2, 3, 4 ತಾರೀಕಿನಂದು ಕೋಯಿಕೋಡ್ನಲ್ಲಿ ನಡೆಯಲಿರುವುದು. ಅದರ ಅಂಗವಾಗಿ ಇಂದೆಲ್ಲ ಆಪರೇಟರ್ನವರು ಫ್ಲಾಗ್ ಡೇಯನ್ನು ಆಚರಿಸುತ್ತಿದ್ದಾರೆ. ಸಾಧಾರಣ ಒಂದು 225 ಆಪರೇಟರ್ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇದ್ದಾರೆ. ರಾಜ್ಯ ಸಮಿತಿ ಸದಸ್ಯ ಶುಕುರ್ ಕೋಳಿಕರ, ಪವನ್ ರಾಜ್ ಉಪಸ್ಥಿತರಿದ್ದರು. ಕಾಂಜಂಗಾಡ್ ವಲಯ ಕೇಂದ್ರವಾದ ಯೂನಿಟಿ ಹೆಡ್ ಅಂಡ್ ಕಚೇರಿಯ ಮುಂದೆ ವಲಯಾಧ್ಯಕ್ಷ ಚಂದ್ರನ್ ಎನ್ನಪಾರ, ಆಶಿಕ್ ಹೆಡ್ ಅಂಡ್ನ ಮುಂದೆ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಧ್ವಜಾರೋಹಣ ನೆರವೇರಿಸಿದರು. ആൾക്കാരുടെ എണ്ണം കൊണ്ട് ചെറുതാണെങ്കിലും കേരളത്തിലെ ജനങ്ങൾക്ക് വേണ്ടി സേവനം ചെയ്യുകയും അല്ലെങ്കിൽ ജനങ്ങളുടെ കൂടെ നിൽക്കുകയും ചെയ്യുന്ന ഒരു വലിയ സംഘടനയാണ് സിഒ. എല്ലാ ഓപ്പറേറ്റർമാരും പങ്കെടുക്കുന്ന അതുപോലെ തന്നെ ഘോഷയാത്രയോടുകൂടി വമ്പിച്ച പൊതുസമ്മേളനം 2-ാം തീയതി മാർച്ച് 2-ാം തീയതി കോഴിക്കോട് വെച്ച് നടക്കും. 3-4 തീയതികൾ കോഴിക്കോട് വെച്ച് തന്നെ പ്രതിനിധി സമ്മേളനം. ഇങ്ങനെയാണ് ഞങ്ങളുടെ സമ്മേളനത്തിൻ്റെ ഘടന.
ಜಿಲ್ಲಾ ಖಜಾಂಚಿ ವಿನೋದ್ ಪಿ, ಉಪಾಧ್ಯಕ್ಷ ಗಿರೀಶ್ ಕುಮಾರ್, ಸಿಸಿಎನ್ಎಂಡಿ ಟಿವಿ ಮೋಹನನ್, ಸದಾಶಿವ ಕಿಣಿ, ದಿನೇಶ್ ಪೈ ಉಪಸ್ಥಿತರಿದ್ದರು. ನೀಲೇಶ್ವರ ವಲಯ ಕೇಂದ್ರವಾದ ಎನ್ಎಂಸಿಎನ್ ಕಚೇರಿ ಎದುರು ವಲಯ ಅಧ್ಯಕ್ಷ ಶ್ರೀಧರ ನೆಮ್ ಧ್ವಜಾರೋಹಣ ನೆರವೇರಿಸಿದರು. ವಲಯ ಕಾರ್ಯದರ್ಶಿ ಬೈಜುರಾಜ್ ಸಿಪಿ, ರಾಜ್ಯ ಸಮಿತಿ ಸದಸ್ಯ ಎಂ ಲೋಹಿತಾಕ್ಷನ್, ಸಿಸಿಎನ್ ಚೇರ್ಮನ್ ಕೆ ಪ್ರದೀಪ್ ಕುಮಾರ್, ಜಿಲ್ಲಾ ಸಮಿತಿ ಸದಸ್ಯ ಜಯಚಂದ್ರ ಪಿಆರ್ ಹಾಗೂ ವಲಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. കോർപ്പറേറ്റ് അധിനിവേശ ഡിജിറ്റൽ കേബിൾ ടിവി മേഖലയിൽ കോർപ്പറേറ്റ് അധിനിവേശത്തെ ചെറുത്തു നിൽക്കാൻ കേരളത്തിൽ മാത്രമാണ് സാധിച്ചിട്ടുള്ളത്. അതിന് ഈ സംഘടന മുൻകൈ എടുത്തുകൊണ്ട് നിന്നിട്ടുള്ള ചെറുത്തുനിൽപ്പ് കൊണ്ട് മാത്രമാണ് അത് നേടിയെടുക്കാൻ സാധിച്ചത് എന്നാണ് എനിക്ക് സൂചിപ്പിക്കാനുള്ളത്. ಜಿಲ್ಲೆಯ ಸುಮಾರು 225 ನೆಟ್ವರ್ಕ್ಗಳ ಮುಂದೆ ಧ್ವಜಾರೋಹಣ ಮಾಡುವ ಮೂಲಕ ಆಪರೇಟರ್ಗಳು ಧ್ವಜ ದಿನವನ್ನು ಆಚರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾಗಿ ಚಾಲನೆ ದೊರಕಿತು. ಹಲವಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾಗಿ ಚಾಲನೆ ದೊರಕಿತು. ಬೆಳಗ್ಗೆ ಹಸಿರುವಾಣಿ ಹೊರೆ ಕಾಣಿಕೆ ಸಮರ್ಪಣೆ, ಬಲಿ, ಧ್ವಜಾರೋಹಣ, ತುಲಾಭಾರ, ಮಹಾಪೂಜೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಾಯಂಕಾಲ ದೀಪಾರಾಧನೆ ನಡೆಯಿತು. ಹಲವಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಿಕ್ಷಕ ಹಾಗೂ ಸಾಹಿತಿ ಕೆಪಿಎಸ್ ವಿದ್ಯಾನಗರರವರ ಕಥಾ ಸಂಕಲನ ಡೆಮ್ನೇಷಿಯಾ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ನಿರ್ದೇಶಕ ಶರೀಫೀಸಾ ಖಾಲಿದ್ ಪೋವಲ್ ರವರಿಗೆ ನೀಡಿಯಾಗಿದೆ ಪುಸ್ತಕ ಬಿಡುಗಡೆ ಮಾಡಿರುವುದು. ಶಿಕ್ಷಕ ಹಾಗೂ ಸಾಹಿತಿ ಕೆಪಿಎಸ್ ವಿದ್ಯಾನಗರರವರ ಕಥಾ ಸಂಕಲನ ಡೆಮೆನ್ಷಿಯಾ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ನಿರ್ದೇಶಕ ಶರೀಫೀಸಾ ಖಾಲಿದ್ ಪೋವಲ್ ಅವರಿಗೆ ನೀಡಿಯಾಗಿದೆ ಪುಸ್ತಕ ಬಿಡುಗಡೆ ಮಾಡಿರುವುದು. കഥ എന്ന് പറയുന്നത്, അല്ലെങ്കിൽ എഴുത്ത് എന്ന് പറയുന്നത്, സിനിമ എന്ന് പറയുന്നത്, നാടകം എന്ന് പറയുന്നത്, എന്ത് കലാരൂപമായാലും സർഗാത്മക പ്രവർത്തനമായാലും അത് വെറും ആസ്വാദനത്തിനപ്പുറം വായിച്ച് തള്ളപ്പെടേണ്ടത് മാത്രമല്ല, അതിനപ്പുറം അതിന് പ്രതിഷേധിക്കാനും പ്രതിരോധിക്കാനും കഴിയണം എന്ന് തന്നെയാണ് നാടകാന്ത്യം എന്ന കഥയിലൂടെ അത് വായിച്ചപ്പോൾ മനസ്സിലാക്കാൻ വേണ്ടി സാധിച്ചിട്ടുള്ളത്. KV മണികണ്ഠദാസ് മുഖ്യ ഭാഷಣ ಮಾಡಿದರು. സ്വപ്നങ്ങളാണ്, ഭാവനയാകാം, കഥയിലൂടെ പോവാം. പക്ഷേ ഇടയ്ക്ക് ഇത് കഥയാണ്, സ്വപ്നമാണ് എന്ന് ബോധ്യപ്പെടുത്തുന്ന ഒരു തട്ടൻ നമ്മൾ ആവശ്യപ്പെടുന്നുണ്ട്. ഈ കൂടിയിരിപ്പ് അതിനു കൂടി വേണ്ടിയുള്ളതാണ്. വളരെ പ്രധാനമാണ് ഈ കൂടിയിരിക്കൽ. ഇപ്പം അദ്ദേഹം പറഞ്ഞതുപോലെ എത്ര കാലം നമുക്ക് കൂടിയിരിക്കാൻ പറ്റും എന്ന് ഉറപ്പില്ല. എത്ര കാലം എനിക്കുണ്ടായാലും ഇല്ലെങ്കിലും ഇതുപോലെ സംസാരിക്കാൻ പറ്റും എന്നും ഉറപ്പില്ല. പക്ഷേ അതോടൊപ്പം ഒരു ഉറപ്പുണ്ട്, ഇന്ത്യൻ ജനത ഇതിനെ അതിജീവിക്കും. ಸಾಹಿತ್ಯವೇದಿ ಅಧ್ಯಕ್ಷ ಪದ್ಮನಾಭನ್ ಬ್ಲಾತೂರು ಅಧ್ಯಕ್ಷತೆ ವಹಿಸಿದ್ದರು. ಅಬುತಾಯಿ ಪುಸ್ತಕ ಪರಿಚಯ ಮಾಡಿದರು. ಪುಸ್ತಕ ಬಂಡಿ ಪ್ರತಿನಿಧಿ ನಬೀನ್ ಒಡೆಯಂಚಲ್ ಸ್ವಾಗತಿಸಿ ಕೆಪಿಎಸ್ ವಿದ್ಯಾನಗರ ಸಮಾರೋಪ ನುಡಿಗಳನ್ನಾಡಿದರು. ಟಿಎ ಶಾಫಿ, ಅಶ್ರಫ್ ಅಲಿ ಚೇರಂಕೈ, ವಿನೋದ್ ಕುಮಾರ್, ಸತ್ಯನ್ ಕೆವಿ, ರಾಜೇಶ್ ಕುಮಾರ್, ಉನ್ನಿಕೃಷ್ಣನ್ ಅಣಿಂಜ, ಶರೀಫ್ ಕುರಿಕಲ್, ರಾಧಾಕೃಷ್ಣನ್ ಪೆರುಂಬಳ, ಸುಬೀನ್ ಜೋಸ್ ಮುಂತಾದವರು ಮಾತನಾಡಿದರು. ಕಾಂಜಂಗಾಡ್ ಕೇಂದ್ರದ ಪುಸ್ತಕ ಬಂಡಿಯಾಗಿದೆ ಪ್ರಕಾಶಕರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಪಾಡನಕಾಡ್ ಬೇಕಲ್ ಕ್ಲಬ್ನಲ್ಲಿ ಕುಟುಂಬ ಸಂಗಮ ನಡೆಯಿತು. ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆವಿ ರಾಜನ್ ಉದ್ಘಾಟಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ 14ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಕಾಸರಗೋಡು ಜಿಲ್ಲೆಯ ಎಲ್ಲ ಕೇಬಲ್ ಟಿವಿ ಆಪರೇಟರ್ಗಳನ್ನು ಹಾಗೂ ಅವರ ಕುಟುಂಬ ಸದಸ್ಯರನ್ನು ಪಾಲ್ಗೊಳ್ಳಿಸಿ ಸ್ನೇಹ ಸಂಗಮ ನಡೆಸಲಾಯಿತು. ಪಡನ್ನಕಾಡ್ ಬೇಕಲ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆವಿ ರಾಜನ್ ಉದ್ಘಾಟಿಸಿದರು. 14ാമത് സംസ്ഥാന സമ്മേളനത്തിൻ്റെ ഭാഗമായി എല്ലാ ജില്ലകളിലും സംഘടിപ്പിച്ച സംഘടനയുടെ ഉത്തരവാദിത്വം എന്ന നിലയ്ക്കുള്ള മേഖലാ സമ്മേളനം, ജില്ലാ സമ്മേളനം ഇതൊക്കെ പൂർത്തീകരിച്ചു. അതുപോലെ കോഴിക്കോട് വെച്ച് മാർച്ച് 2, 3, 4 തീയതികളിലായി സംസ്ഥാന സമ്മേളനവുമായി ബന്ധപ്പെട്ട ബാക്കി ഉത്തരവാദിത്വം കൂടി സംഘടന പൂർത്തീകരിക്കുകയാണ്. ഇത്തരത്തിലുള്ള വിവിധ ഒത്തുചേരലിൻ്റെ കാലം കൂടിയാണ് ഈ സമ്മേളന കാലം എന്ന രീതിയിലാണ് കടന്നുപോയത്. ಜಿಲ್ಲಾಧ್ಯಕ್ಷ ಬಿವಿ ಮನೋಜ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಸಿಒಎ ರಾಜ್ಯ ಉಪಾಧ್ಯಕ್ಷ ಪ್ರವೀಣ್ ಮೋಹನ್ ಸಂಗಮದ ಮಹತ್ವದ ಕುರಿತು ಮಾತನಾಡಿದರು. ರಾಜ್ಯ ಕಾರ್ಯಕಾರಿ ಸದಸ್ಯ ಹಾಗೂ ಸಿಡ್ಕೋ ಅಧ್ಯಕ್ಷ ಕೆ ವಿಜಯಕೃಷ್ಣನ್ ಮುಖ್ಯ ಅತಿಥಿಯಾಗಿದ್ದರು.
ಜಿಲ್ಲೆಯಲ್ಲಿ 50% ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಪೂರ್ಣಗೊಳಿಸಿದವರಲ್ಲಿ ಡ್ರಾ ಮೂಲಕ ವಿದೇಶಿ ಯಾತ್ರೆಗೆ ಅರ್ಹರಾದವರಿಗೆ ಕೇರಳ ವಿಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪಿಪಿ ಸುರೇಶ್ ಕುಮಾರ್ ಅವರು ವಿಮಾನ ಟಿಕೆಟ್ಗಳನ್ನು ಹಸ್ತಾಂತರಿಸಿದರು. GR8 ಪ್ರೋಮೋ ವಿಡಿಯೋ ಪ್ರದರ್ಶನ ಮತ್ತು ಡಬಲ್ ಬೋನಸ್ OTT ಪ್ಲೇ ಪ್ರದರ್ಶನ ನಡೆಯಿತು. ಸಂಘಟನಾ ಸಮಿತಿ ಚೇರ್ಮನ್ ಎಂ ಲೋಹಿತಾಕ್ಷನ್, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್, ಕೋಶಾಧಿಕಾರಿ ಪಿ ವಿನೋದ್, KCCL ನಿರ್ದೇಶಕ ಅಬ್ದುಲ್ಲಾ ಕುಂಜಿ ಮಾತನಾಡಿದರು. CCN ವೈಸ್ ಚೇರ್ಮನ್ ಹಾಗೂ KCBL ನಿರ್ದೇಶಕ ಶುಕುರ್ ಕೋಳಿಕರ ಸ್ವಾಗತಿಸಿ CCN ವ್ಯವಸ್ಥಾಪಕ ನಿರ್ದೇಶಕ TV ಮೋಹನನ್ ಧನ್ಯವಾದವಿತ್ತರು. ಖ್ಯಾತ ಜಾದೂಗಾರ ಹಾಗೂ ಮಾನಸಿಕ ತಜ್ಞ ಯದುನಾಥ್ ಪಳ್ಳಯಂ ಅವರ ಮೆಂಟಲಿಸಂ ಕಾರ್ಯಕ್ರಮ, ಕೈರಾಲಿ ಯುವ ಖ್ಯಾತಿಯ ಉಮೇಶ್ ನೀಲೇಶ್ವರ ನಡೆಸಿಕೊಡುವ ಆರ್ಕೆಸ್ಟ್ರಾದ ಗಾನಮೇಳ ಪ್ರದರ್ಶನಗೊಂಡಿತು. ಸ್ಪರ್ಧೆಗಳು ನಡೆಯಿತು. ಬೀನು ಸಿಬಿ ನೇತೃತ್ವ ವಹಿಸಿದ್ದರು. ಮಾರ್ಚ್ 2-3ರಂದು ಕಲ್ಲಿಕೋಟೆಯಲ್ಲಿ ರಾಜ್ಯ ಸಮ್ಮೇಳನ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಾಲ ಕಡವತ್ ತುರುತಿ ಕರಾವಳಿ ಕಾಂಕ್ರೀಟ್ ರಸ್ತೆಯನ್ನು ನಾಡಿಗೆ ಸಮರ್ಪಿಸಲಾಯಿತು. ಕಾಸರಗೋಡು ಶಾಸಕ ಎನ್ಎ ನೆಲ್ಲಿಕುನ್ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಲ್ಲಿ ಸೇರಿಸಿ 88 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ಪೂರ್ತೀಕರಿಸಿದ ಚಾಲ ಕಡವತ್ ತುರುತಿ ಕರಾವಳಿ ರಸ್ತೆಯನ್ನು കാസർഗോഡ് ಶಾಸಕ എൻ നെല്ലിക്കുന്ന് നാടിಗೆ സമർപ്പിಸಿದರು. പ്രതീകാത്മകമായ ഒരു ഉദ്ഘാടനം ഈ റോഡിന് നിർവഹിച്ചു എന്ന് പറയുന്ന ആളുകളുണ്ട്. അവരോട് എനിക്ക് പറയാനുള്ളത്, ഈ കാസർഗോഡ് വികസന പാക്കേജിൽ ഒരു പ്രവൃത്തി ഉൾപ്പെടുത്തി ഈ കാസർഗോഡ് മണ്ഡലത്തിൽ ഒരു പ്രവൃത്തി ചെയ്യണമെങ്കിൽ കാസർഗോഡ് MLA കത്തില്ലാതെ ഒരു പദ്ധതിയും ഉൾപ്പെടുത്തുക. ഈ സ്ഥിതി അറിഞ്ഞിട്ടും ഞങ്ങൾ ഇതിന്റെ പിതൃത്വം ഏറ്റെടുക്കാൻ പോകുന്നു എന്ന് പറഞ്ഞ് പ്രതീകാത്മക ഉദ്ഘാടനം നടത്തിയ ആളുകളെ കുറിച്ച് എനിക്ക് ഒന്നും പറയാനില്ല എന്ന് മാത്രമേ എനിക്ക് പറയാനുള്ളൂ. ಕಾಸರಗೋಡು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆ ಕೌನ್ಸಿಲರ್ಗಳಾದ BS ಸೈನುದ್ದೀನ್, ಅಸ್ಮಾ ಮೊಹಮ್ಮದ್, ಮಮ್ಮು ಚಾಲಾ, ಸಮೀರಾ ಅಬ್ದುಲ್ ರಜಾಕ್, ಮುಸ್ಲಿಂ ಲೀಗ್ ಮುನ್ಸಿಪಲ್ ಅಧ್ಯಕ್ಷ KM ಬಶೀರ್, ಉಪಾಧ್ಯಕ್ಷ TK ಅಶ್ರಫ್, ನಗರಸಭೆ ಮಾಜಿ ಚೇರ್ಮನ್ LA ಮೊಹಮ್ಮದ್ ಹಾಜಿ, TA ಮೊಹಮ್ಮದ್ ಕುಂಜಿ, TM ಅಬ್ದುಲ್ಲಾ ಕುಂಜಿ ಹಾಜಿ, ನಾಸರ್ ಚಾಲಕುನ್, TH ಮೊಹಮ್ಮದ್ ಹಾಜಿ, ಬಶೀರ್ ಕಡವತ್, ರಜಾಕ್ ಬೆದಿರಾ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು CWSA ರಾಜ್ಯ ಸಮಿತಿ 27ರಂದು ಸೆಕ್ರೆಟರಿಯೇಟ್ ಮಾರ್ಚ್ ಮತ್ತು ಧರಣಿ ನಡೆಸಲಿದೆ. ಇದಕ್ಕೆ ಜಿಲ್ಲಾ ಸಮಿತಿಯು ಬೆಂಬಲ ಸೂಚಿಸಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಫೆಬ್ರವರಿ 27ರಂದು CWSA ರಾಜ್ಯ ಸಮಿತಿ ಸೆಕ್ರೆಟರಿಯೇಟ್ ಮಾರ್ಚ್ ಮತ್ತು ಧರಣಿ ನಡೆಸಲಿದ್ದು, ಇದಕ್ಕೆ ಜಿಲ್ಲಾ ಸಮಿತಿಯು ಬೆಂಬಲ സൂചിಸಲಿದೆ ಎಂದು പദാധികാരിಗಳು ತಿಳಿಸಿದರು. ഇന്ന് നിർമ്മാണ മേഖല വർദ്ധിപ്പിച്ചിട്ടുള്ള കെട്ടിട നിർമ്മാണ ഫീസ് വർധനവും അതുപോലെ റെഗുലേഷൻ ചാർജ് വർധനവും കാരണം പുതിയതായി പെർമിറ്റ് എടുത്തുകൊണ്ട് ഉപഭോക്താക്കൾ ആരും തന്നെ നിർമ്മാണ മേഖലയിലെ വർക്കുകൾ തുടങ്ങുന്നില്ല എന്നുള്ളതാണ് യഥാർത്ഥ വസ്തുത. മാത്രമല്ല, അനിയന്ത്രിതമായി വർദ്ധിച്ചു വരുന്ന നിർമ്മാണ സാധന സാമഗ്രികളുടെ വിലവർധനവും അതിൻ്റെ ലഭ്യത കുറവും കാരണം വളരെ പ്രതിസന്ധി നിർമ്മാണ മേഖല ഇന്ന് അനുഭവിക്കുകയാണ്. അതുകൊണ്ട് തന്നെ വരുന്ന 27-ാം തീയതി സെക്രട്ടേറിയറ്റ് മാർച്ചും ധർണയും സംഘടന സംഘടിപ്പിച്ചിരിക്കുകയാണ്. ಸುದ್ದಿಗೋಷ್ಠಿಯಲ್ಲಿ CWSA ಜಿಲ್ಲಾಧ್ಯಕ್ಷ AR ಮೋಹನನ್, ಜಿಲ್ಲಾ ಕಾರ್ಯದರ್ಶಿ P ಅರವಿಂದಾಕ್ಷನ್ ತ್ರಿಕರಿಪುರ, ಜಿಲ್ಲಾ ಕೋಶಾಧಿಕಾರಿ P ಸುನೀಲ್ ಪರಪ್ಪ, ಜಿಲ್ಲಾ ಜೊತೆ ಕಾರ್ಯದರ್ಶಿ ಅಜಿತ್ ಉದುಮ, ರಾಜ್ಯ ಸಮಿತಿ ಸದಸ್ಯ R ರಾಜಾ ಕಾಸರಗೋಡು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಿರಗ ಕೂಟಾಯ್ಮದ ಆಶ್ರಯದಲ್ಲಿ ನಾಯನ್ಮಾರ್ ಮೂಲ ಕಚೇರಿಯಲ್ಲಿ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಹಲವಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. ಚಿರಗೂಟೈಮದ ಆಶ್ರಯದಲ್ಲಿ ನಾಯನ್ಮಾರ್ ಮೂಲ ಕಚೇರಿಯಲ್ಲಿ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಜಿಲ್ಲಾ ಸ್ಪೆಷಲ್ ಬ್ರಾಂಚ್ ಆಫೀಸರ್ ജയപ്രകാശ് ഉദ്ഘാಟಿಸಿದರು. ഈ ചിറക് കൂട്ടായ്മ എന്ന് പറഞ്ഞാൽ ഈ പേരിൽ തന്നെ അന്വർത്ഥമാകുന്ന രീതിയിൽ പറക്കാൻ പറ്റാത്തവർക്ക് ഒരു ചിറക് നൽകുന്ന ഒരു കൂട്ടായ്മയാണ് ഈ ചിറക് കൂട്ടായ്മ. സമൂഹത്തിലെ ഏറ്റവും പാവപ്പെട്ട ഭിന്നശേഷിക്കാരായ കുട്ടികളാണ് നമ്മുടെ ഈ നാടിന്റെ സമ്പത്ത് എന്ന് പറയുന്നത്. നാടിന്റെ സമ്പത്ത് വളർന്നു വരുന്ന കുട്ടികളാണ്. ആ കുട്ടികൾക്ക് തന്നെ അവര് നമ്മുടെ മറ്റുള്ള കുട്ടികളിൽ നിന്ന് വ്യത്യസ്തമായി അവർക്ക് ഉണ്ടാകുന്ന അസുഖങ്ങളെയും ഇതും കൂട്ടി അവരെ ഭിന്നശേഷി കുട്ടികളായി കാണുകയും അവരെ നമ്മുടെ സമൂഹത്തിന്റെ മുഖ്യധാരയിലേക്ക് കൊണ്ടുവരാൻ വേണ്ടി നമുക്ക് നമ്മുടെ സമൂഹത്തിലെ മറ്റുള്ളവർക്ക് എന്ത് ചെയ്യാൻ പറ്റും എന്നുള്ളതിന് ഒരു തെളിവാണ് നമ്മുടെ ചിറക് കൂട്ടായ്മ ചെയ്യുന്നത്. ಡಾಕ್ಟರ್ ಜಾಸಿರ್ ಅಲಿ ಅಧ್ಯಕ್ಷತೆ ವಹಿಸಿದ್ದರು. NA ಮೊಹಮ್ಮದ್, ತೌಸಿಫ್ PV, ಅರಫಾ ಮೊಹಮ್ಮದ್ ಹಾಜಿ, ಸಲಾಂ ಕುನ್ನಿಲ್, ಹನೀಫ್ ಚೌಕಿ ಮಾತನಾಡಿದರು. ಡಾಕ್ಟರ್ ಜಾಸಿರ್ ಅಲಿ, ಡಾಕ್ಟರ್ ಮೊಹಮ್ಮದ್ ಸಮೀರ್ ತಪಾಸಣೆ ನಡೆಸಿದರು. ತಾಹಿರ್ ನಾಯನ್ಮಾರ್ ಮೂಲ ಸ್ವಾಗತಿಸಿ ಹಕೀಂ ಪ್ರಿನ್ಸ್ ಧನ್ಯವಾದವಿತ್ತರು. ಹಲವಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಪಾಣನಕಾಡ್ ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಕವನಗಳ ಸಂಕಲನ ಕವಿತಾ ಪೂಕುನವಳಿಗಳ್ ಬಿಡುಗಡೆ ನಡೆಯಿತು. ಸಚಿವ ರಾಮಚಂದ್ರನ್ ಕಡನಪಳ್ಳಿ ಬಿಡುಗಡೆಗೊಳಿಸಿದರು. ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಕವನ ಸಂಕಲನ ಕವಿತಾ ಪೂಕುನವಳಿಗಳ್ ಅನ್ನು ಕೇರಳ ನೋಂದಣಿ ಮತ್ತು ಪುರಾತತ್ವ ಇಲಾಖೆ ಸಚಿವ ರಾಮಚಂದ್ರನ್ ಕಡನಪಳ್ಳಿ ಬಿಡುಗಡೆ ಮಾಡಿದರು. കവിത പൂക്കുന്ന വഴികൾ എന്ന് തന്നെ ഒരു കവിതാത്മകമായ നാമധേയം തന്നെയാണ്. കവിതകൾ വിരിയുന്നതും സുഖവും സൗന്ദര്യവും പ്രകാശിപ്പിക്കുന്നതല്ല തന്നെ അതിൻ്റെ സൃഷ്ടിമുഖമായ പ്രവർത്തനങ്ങൾ തന്നെയാണ്. ಕಾಲೇಜಿನ ನೆಹರೂವಿಯನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೆಂಟರ್ನ ಆಶ್ರಯದಲ್ಲಿ 20 ದಿವಸಗಳಲ್ಲಾಗಿ ಬೋಧಕ ಬೋಧಕೇತರ ಸಿಬ್ಬಂದಿಗಳಾದ 21 ಕವಿಗಳು ವಿವಿಧ ವಿಷಯಗಳನ್ನು ಆಧರಿಸಿ ಬರೆದ 100ಕ್ಕೂ ಅಧಿಕ ಕವನಗಳಾಗಿದೆ ಪುಸ್ತಕ ರೂಪದಲ್ಲಿ ಸಿದ್ಧಪಡಿಸಿ ಪದ್ಮಶ್ರೀ ಬುಕ್ಸ್ ಮುದ್ರಿಸಿರುವುದು. ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ಕೆ.ವಿ. ಮುರಳಿ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜು ಮ್ಯಾನೇಜರ್ ಕೆ. ರಾಮನಾಥನ್ ಮುಖ್ಯ ಭಾಷಣ ಮಾಡಿದರು. NHRDC ಡೈರೆಕ್ಟರ್ ಡಾಕ್ಟರ್ ಎ. ಮೋಹನನ್ ಸ್ವಾಗತಿಸಿ ಟಿ.ವಿ. ಸುಧೀರನ್ ಧನ್ಯವಾದವಿತ್ತರು. ಕ್ಯಾಪ್ಟನ್ ಡಾಕ್ಟರ್ ನಂದಕುಮಾರ್, ಒ. ಶೈನಿ, ವಿ. ವಿಜಯಕುಮಾರ್, ಪಿ.ಕೆ. ബാലഗോപാലൻ ಮುಂತಾದವರು മാതനാടിದರು. ഒട്ടേറെ 21-ലധികം കവികൾ പങ്കുചേർന്നുകൊണ്ട് ശരിക്കും നമ്മുടെ ഒരു കൂട്ടായ്മ ശക്തിപ്പെടുത്തുന്നതിൽ പ്രധാന പങ്ക് വഹിച്ചിട്ടുണ്ട്. ശരിക്കും കോവിഡിന് ശേഷം നമ്മുടെ അധ്യാപകരും അനധ്യാപകരും ഒക്കെ ഒരുമിച്ച് ചേർന്നുകൊണ്ടുള്ള ഈ സംരംഭം നല്ല രീതിയിൽ കോളേജിൻ്റെ ಡಾಕ್ಟರ್ ಎ. ಮೋಹನನ್ ಸಂಪಾದಿಸಿರುವ ಕವನ ಸಂಕಲನಕ್ಕೆ ಪ್ರಕಾಶಕರ ಟಿಪ್ಪಣಿ ಸಿದ್ಧಪಡಿಸಿರುವುದು ಖ್ಯಾತ ಕವಿ ನಾಲಪಾಡಂ ಪದ್ಮನಾಭನ್. ನ್ಯೂಸ್ ಬ್ಯೂರೋ, ಪಡನಕಾಡ್. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವು ಸಂಸ್ಥೆಯ ಹೆಮ್ಮೆಯ ಕಲಾವಿದರಾದ ಗುರುರಾಜ್ ಕಾಸರಗೋಡು, ಆದ್ಯ, ರಿತಿಕಾ, ಆರಾಧ್ಯ, ಕೌಶಿಕ, ಇಶಾನ್, ಭಾನ್ವಿ ಕುಲಾಲ್, ಯುಕ್ತ ಶೆಟ್ಟಿ, ಕೃಪೇಶ್ ಎಮ್ಮಾರ್, ರಚಿತಾ ಕೆ, ದೀಪ್ತಿ ಅಡ್ಡಂತಡ್ಕ, ಉಷಾ ಸುಧಾಕರನ್, ಕಲಾವತಿ, ಹರಿಣಿ, ಸುಜಾತ ಹೀಗೆ ಸಂಸ್ಥೆಯ ಸುಮಾರು 60ಕ್ಕೂ ಅಧಿಕ ಕಲಾ ಪ್ರತಿಭೆಗಳ ಪ್ರದರ್ಶನದಿಂದ ಬಹಳ ಸುಂದರವಾಗಿ ಪ್ರಸ್ತುತಗೊಂಡು ನೆರೆದಿರುವ ನೂರಾರು ಭಕ್ತಾಭಿಮಾನಿಗಳ ಹಾಗೂ ಕಲಾಭಿಮಾನಿಗಳ ಪ್ರಶಂಸೆಗೆ ಪಾತ್ರವಾಯಿತು. ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಾಹಿತ್ಯ ವಾಚನ ಸಹಿತ ನಿರೂಪಣೆಯನ್ನು ಮಾಡಿದರು. ದೇವಸ್ಥಾನದ ಆನುವಂಶಿಕ ಮುಕ್ತೇಸರರಾದ ಗೋಪಾಲಕೃಷ್ಣ ಶಾನ್ಭೋಗ್, ಕೃಪಾ ಶಾನ್ಭೋಗ್, ಡಾಕ್ಟರ್ ಕೃಷ್ಣ ಶಾನ್ಭೋಗ್, ವಿಜಯಲಕ್ಷ್ಮಿ ಶಾನ್ಭೋಗ್ ಇವರು ಉಪಸ್ಥಿತರಿದ್ದು ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಸ್ಮರಣಿಕೆ ನೀಡುವಲ್ಲಿ ಸಹಕರಿಸಿದರು ಹಾಗೂ ದೇವರ ಭಾವಚಿತ್ರ ಸಹಿತ ಪ್ರಸಾದ ನೀಡಿ ಪ್ರೋತ್ಸಾಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಿರುವನಂತಪುರ, ಆಲಪ್ಪುಳ, ಕಾಸರಗೋಡು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಮಂಗಳೂರಿಗೆ ವಿಸ್ತರಿಸುವಿಕೆ ಪರಿಹರಿಸಲು ಸಾಧ್ಯವಾಗುವುದು ಮಲಬಾರ್ನಲ್ಲಿರುವ ರೈಲು ಸಮಸ್ಯೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ಧ್ವಜ ದಿನ ಆಚರಣೆ 14ನೇ ರಾಜ್ಯ ಸಮ್ಮೇಳನದ ಮುನ್ನೋಡಿಯಾಗಿ ಧ್ವಜ ದಿನ ಆಚರಿಸಿರುವುದು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ, ಹಲವಾರು ಮಂದಿ ಭಕ್ತರ ಆಗಮನ. ಶಿಕ್ಷಕ ಹಾಗೂ ಸಾಹಿತಿ ಕೆಪಿಎಸ್ ವಿದ್ಯಾನಗರರವರ ಕಥಾ ಸಂಕಲನ ಡೆಮ್ನೇಷಿಯಾ ಪುಸ್ತಕದ ಬಿಡುಗಡೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಕುಟುಂಬ ಸಂಗಮ, ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆವಿ ರಾಜನವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.